ಲೋಕಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ವಿಧೇಯಕದ ಬಗ್ಗೆ ಚರ್ಚೆ ಆಯಿತು. ಚರ್ಚೆಗೂ ಮುನ್ನ ಸರ್ಕಾರದ ಸ್ಪಷ್ಟನೆಗೆ ಕಾಂಗ್ರೆಸ್ ಒತ್ತಾಯ ಕೂಡ ಮಾಡಿದ್ದು ಇಲ್ಲಿ ಲೋಕಸಭೆ ಕಲಾಪದಲ್ಲಿ ಕಂಡುಬಂತು. ಇನ್ನು ಬಿಲ್ ಕುರಿತು ಚರ್ಚೆಗೂ ಮುನ್ನ ಸರ್ಕಾರದ ಸ್ಪಷ್ಟನೆ ಬೇಕು. ಇದು ಲೋಕಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ವಿಧೇಯಕಕ್ಕೆ ಸಂಬಂಧಪಟ್ಟಂಗೆ ಒಂದು ಸುದೀರ್ಘ ಚರ್ಚೆ ಆಯಿತು. ಚರ್ಚೆಗೂ ಮುನ್ನ ಸರ್ಕಾರದ ಸ್ಪಷ್ಟನೆ ಬೇಕು. ಈಗ ಇದು ಕಾಂಗ್ರೆಸ್ನವರು, ವಿಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಲ್ ಕುರಿತು ಚರ್ಚೆಗೂ ಮುನ್ನ ಸರ್ಕಾರ ಸ್ಪಷ್ಟನೆಯನ್ನು ಕೊಡಬೇಕು. ಬಿಲ್ ಏನೋ ಪಾಸ್ ಆಯಿತು, ಸದ್ದು ಗದ್ದಲದ ನಡುವೆ ಬಿಲ್ ಪಾಸ್ ಆಯಿತು. ಇಷ್ಟೊಂದು ಪ್ರಮುಖವಾದ ಬಿಲ್ ತಂದಿದ್ದೀರಿ, ಅದು ಚರ್ಚೆ ಆಗಿಲ್ಲ, ಸದನದಲ್ಲಿ ಪ್ರಧಾನಿ ಇಲ್ಲ, ಗೃಹ ಸಚಿವರು ಇಲ್ಲ ಅಂತ ವಿಪಕ್ಷದವರ ವಾದ ಇದು. ಲೋಕಸಭೆಯಲ್ಲಿ ಉತ್ತರ ನೀಡ್ತಾ ಇದ್ದಾರೆ ಸಚಿವ ಜಿತೇಂದ್ರ ಸಿಂಗ್. ಇದಕ್ಕೆ ಏನು ನಿಮ್ಗೆ ಸ್ಪಷ್ಟನೆ ಬೇಕಲ್ವಾ, ನಾವು ಕೊಡ್ತೀವಿ ಅಂತ ಜಿತೇಂದ್ರ ಸಿಂಗ್ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕಂದರೆ ಈ ನೀಟ್ ಪರೀಕ್ಷಾ ಅಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಈ ದೊಡ್ಡ ಒಂದು ಹೋರಾಟ ಆಯಿತು. ರಾಷ್ಟ್ರವ್ಯಾಪಿ ಶಿಕ್ಷಣ ಸಚಿವ ರಾಜೀನಾಮೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಅದಾದಮೇಲೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಮುಂದಾಗಿದ್ದಾರೆ. ಒಂದು ಪಾರದರ್ಶಕವಾದಂತಹ ಪರೀಕ್ಷೆ ನಡಿಬೇಕು, ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂತಹ ದೃಷ್ಟಿಕೋನದಲ್ಲಿ ನಂದನ್ ನೀಲಕೇಣಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಈಗ ರಚನೆ ಮಾಡಿದ್ದಾರೆ. ಅಂದರೆ ಆ ಸಮಿತಿಯಲ್ಲಿ ಇಸ್ರೋ ಮಾಜಿ ಅಧ್ಯಕ್ಷ ಸೋಮನಾಥ್ ಸೇರಿದಂತೆ ಸಾಕಷ್ಟು ಜನ ಅನುಭವಿಗಳಿರ್ತಾರೆ ಅದರಲ್ಲಿ. ಹಾಗಾಗಿ ಒಂದು ಪಾರದರ್ಶಕತೆಯನ್ನು ತರಬೇಕು ಪರೀಕ್ಷಾ ವಿಚಾರದಲ್ಲಿ. ಹಾಗಾಗಿನೇ ಒಂದು ಬಿಲ್ ಪಾಸ್ ಆಗಿದೆ. ಮತ್ತು ಶಿಕ್ಷೆ ಪ್ರಮಾಣ 10 ವರ್ಷಗಳು, 10 ಕೋಟಿ ರೂಪಾಯಿ ದಂಡ ಕಟ್ಟಬೇಕಾಗ್ತದೆ ಯಾರಾದರೂ ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳಲ್ಲಿ ಯಾರಾದರೂ ಅಕ್ರಮವನ್ನು ಎಸಗಿದ್ರೆ. ಹಾಗಾಗಿನೇ ಬಿಲ್ ಪಾಸ್ ಮಾಡಿದ್ದಾರೆ. ಇಷ್ಟೊಂದು ಪ್ರಮುಖವಾದ ಬಿಲ್ಲನ್ನು ನೀವು ತಂದಿದ್ದೀರಲ್ವಾ, ಇದ್ರ ಬಗ್ಗೆ ಚರ್ಚೆನೇ ಆಗಿಲ್ವಲ್ಲ, ಇದು ವಿಪಕ್ಷದವರ ಪ್ರಶ್ನೆ. ಜೊತೆಗೆ ಪ್ರಧಾನಿಯೂ ಇರಲಿಲ್ಲ, ಗೃಹ ಸಚಿವರೂ ಇರಲಿಲ್ಲ. ಲೋಕಸಭೆಯಲ್ಲಿ ಈಗ ಸಚಿವ ಜಿತೇಂದ್ರ ಸಿಂಗ್ ವಿಪಕ್ಷದವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ನಾವು ಯಾಕೆ ಈ ಬಿಲ್ ಪಾಸ್ ಮಾಡಿದ್ವಿ, ಇದರ ಉದ್ದೇಶ ಏನಾಗಿದೆ, ಇದರಿಂದ ಮುಂದೆ ಏನೇನು ಪ್ರಯೋಜನ ಆಗ್ತದೆ ಪರೀಕ್ಷಾ ವಿಚಾರದಲ್ಲಿ, ಎಲ್ಲವನ್ನು ಕೂಡ ಜಿತೇಂದ್ರ ಸಿಂಗ್ ಈಗ ಪ್ರಶ್ನೆಯನ್ನು ಮಾಡಿದ್ದಾರೆ. ಆದರೆ ವಿಪಕ್ಷದವರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಯಾಕಂದರೆ ಮೊನ್ನೆ ಜಂತರ್ ಮಂತರ್ನಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಆ ಹೋರಾಟ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಳ್ತು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿದರು ವಿಪಕ್ಷ ನಾಯಕರು. ಜೊತೆಗೆ ಮೃತಪಟ್ಟಿದ್ದಾರಲ್ಲ, ಮರುಪರೀಕ್ಷೆ ಅಂತ ಹೇಳಿದ ತಕ್ಷಣವೇ ಸಾಕಷ್ಟು 16ರಿಂದ 20 ಜನ ಮೃತಪಟ್ಟರಲ್ಲ, ಅವ್ರ ಕುಟುಂಬದವರಿಗೆ ನೀವು ಏನು ಆಧಾರ ಸ್ತಂಭ ಆಗ್ತೀರಾ, ಅವರಿಗೆ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಕೂಡ ವಿಪಕ್ಷ ನಾಯಕರ ಒಂದು ವಾದ ಆಗಿತ್ತು. ಜೊತೆಗೆ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಇವಾಗ ತಗಾದೆಯನ್ನು ತೆಗೆದಿದೆ. ಯಾಕಂದರೆ ಲಾಠಿ ಚಾರ್ಜ್ ಮಾಡುವಂಥದ್ದು ಒಳ್ಳೆಯ ಲಕ್ಷಣ ಅಲ್ಲ. ಜೊತೆಗೆ ಪ್ರತಿಭಟನೆಯನ್ನು ಮಾಡಬೇಕು, ಅದು ಶಾಂತಿಯುತವಾಗಿ ಆಗಿರಬೇಕು, ಅದು ಪ್ರಜಾಪ್ರಭುತ್ವದ ನಿಯಮ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಇಲ್ಲಿ ಒಂದು ಕಡೆ ವಿಪಕ್ಷದವರು ಸದ್ದು ಗದ್ದಲದ ನಡುವೆನೇ ಈ ಬಿಲ್ ಒಂದು ಕಡೆಗೆ ಪಾಸ್ ಆಗಿದೆ. ಜೊತೆಗೆ ವಿಪಕ್ಷದವರ ಮತ್ತೊಂದಿಷ್ಟು ಬೇಡಿಕೆಗಳು ಏನಿದ್ದಾವೆ ಅಂದರೆ, ಲಾಠಿ ಚಾರ್ಜ್ ಯಾಕೆ ಮಾಡಿದ್ರಿ ವಿದ್ಯಾರ್ಥಿಗಳ ಮೇಲೆ, ಅದಕ್ಕೆ ನೀವು ಸ್ಪಷ್ಟನೆ ಕೊಡಬೇಕು, ಅಮಿತ್ ಶಾ ಸ್ಪಷ್ಟನೆ ಕೊಡಬೇಕು. ಯಾಕೆ ಇದ್ರ ಬಗ್ಗೆ ನೀವು ಮೌನಕ್ಕೆ ಶರಣಾಗಿದ್ದೀರಾ? ಇದ್ರ ಜೊತೆಗೆ ಇಷ್ಟೊಂದು ದೊಡ್ಡ ಬಿಲ್ ತಂದಿದ್ದೀರಿ, ಇದ್ರ ಬಗ್ಗೆ ಪೂರ್ವಪರ ಚರ್ಚೆ ಆಗಿಲ್ಲ, ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಿಲ್ಲ, ಇದು ಮುಂದೆ ಯಾವ ಪರಿಣಾಮಗಳನ್ನು ಬೀರ್ಬೋದು ಈ ಒಂದು ಬಿಲ್ಲು, ಇದ್ರ ಬಗ್ಗೆ ಏನೂ ಆಗಿಲ್ಲ, ನೀವು ಬಿಲ್ ಪಾಸ್ ಮಾಡಿದ್ದೀರಲ್ವಾ ಅಂತ BJP-ಯೇತರ ಪಕ್ಷಗಳು, ಅದು ಬರೀ ಕಾಂಗ್ರೆಸ್ ಅಷ್ಟೇ ಅಂತಲ್ಲ, BJP-ಯೇತರ ಅನೇಕ ಪಕ್ಷಗಳು ಈಗ ಪ್ರಶ್ನೆ ಮಾಡಿದ್ದಾವೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ, ಬೀದಿಗಿಳಿದು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ದು ಗದ್ದಲ ನಡೀತಾ ಇದೆ. ಯಾಕಂದರೆ ಇವತ್ತು 8ನೇ ದಿವಸ ಕಲಾಪ. ಈ 8ನೇ ದಿವಸನೂ ಕೂಡ ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟನೆ ಸಾಕಷ್ಟು ವಾದ, ಒಂದು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ಎಲ್ಲ ಪ್ರಮುಖ ಬೆಳವಣಿಗೆಗಳ ನಡುವೆನೂ ಕೂಡ ಒಂದು ಬಿಲ್ ಪಾಸ್ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ಒಂದು ತಿರುವು ಇದು ಪಡ್ಕೊಳ್ಬೋದು. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರಲ್ವಾ, ಆ ಬೇಡಿಕೆಗಳು ಏನು ಅಂದರೆ, ವಿದ್ಯಾರ್ಥಿಗಳ ಮೇಲೆ ಆಗಿರುವಂತಹ ದೌರ್ಜನ್ಯ, ಲಾಠಿ ಚಾರ್ಜು, ಅವ್ರ ಮೇಲೆ ಆಗಿರುವಂಥ FIR ಅನ್ನು ಕೈ ಬಿಡಬೇಕು ಅಂತ. ಇದು ಈ ಜಿರಳೆ ಪಕ್ಷದವರು ಕೂಡ ಅದೇ ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾಕಂದರೆ 3ನೇ ಸುತ್ತಿನ ಮಾತುಕತೆ ಆದಾಗಲೂ ಕೂಡ ವಿದ್ಯಾರ್ಥಿಗಳ ಮೇಲಿನ FIR ಅನ್ನು ನಾವು ತೆಗಿತೀವಿ ಅಂತ ಕೇಂದ್ರ ಸರ್ಕಾರ ಅವ್ರಿಗೆ ಮಾತು ಕೊಟ್ಟಿತ್ತಂತೆ. ಜಿತೇಂದ್ರ ಸಿಂಗ್ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಏನೇನು ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. Anyone, the welfare of the students and the youth of this country. And at the same time, it is also a reiteration of Prime Minister Modi ji's resolve not to allow anyone to compromise with the future of the children of Mother India. And therefore, this bill can be described in a way as a milestone legislation
in the history of Indian Parliament. अब ये जो एग्जामिनेशन को लेकर के तरह तरह की वारदातें होती रही या पेपर लीक भी होता रहा, ये केवल किसी एक प्रदेश या एक प्रांत तक सीमित नहीं रहा। ऐसा पहले भी होता था। अलग अलग पार्टियों की सरकारें रही, अलग अलग प्रदेश रहे। सूची लंबी है, लेकिन केवल याददाश्त ताज़ा करवाने के लिए कुछ एक ऐसे वारदात जो बहुत ज्यादा समाचार सुर्खियों में रहे। 2019 में रेलवे रिक्रूटमेंट बोर्ड का एग्जामिनेशन, वो भी इन्हीं कारणों से, लेकिन शायद उस समय उस तरह की कार्रवाई नहीं की गई जिस तरह की अब प्रस्तावित की जा रही है। 2011 में ऑल इंडिया इंजीनियरिंग एंट्रेंस एग्जामिनेशन 2009 में हो गया। 2012 में 2009 में रेलवे रिक्रूटमेंट बोर्ड, 2011 में वेणुगोपाल जी, by changing figures or digits, you cannot change the record. So it is on record 2009 Railway Recruitment Board. 2011, I'll go on and on. The list is very long then. 2011 All India Engineering Entrance Examination. 2012 AIMS New Delhi Entrance Paper Leak. 2013 Maharashtra Secondary Certificate Examination. So, if I go on and on, then I will not be able to talk about the bill as such. But the list is okay. 2010. Okay, if that satisfies. Oh, if that satisfies you, you are welcome. You are welcome. You are welcome. 2010 B.Ed entrance examination, Uttar Pradesh. 2012. Tamil Nadu Public Service Commission. I can go on till you are satiated. 2009 West Bengal Joint Entrance Exam.